ಹಲೋ ಫ್ರೆಂಡ್ಸ್, ನಮಸ್ತೆ. ಇವತ್ತು ಒಂದು ಪವಿತ್ರವಾದ ಪ್ಲೇಸಿಗೆ ಬಂದಿದ್ದೀನಿ. ಗುರುಗಳ ಆಶೀರ್ವಾದ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಬಾಬಾ ಟೆಂಪಲಿಗೆ ಬಂದಿದ್ದೀನಿ. ಟೆಂಪಲ್ ಎಲ್ಲ ಒಳಗೆಲ್ಲ ಹೇಗಿದೆ, ಏನು ಇತ್ತ ಅಂತ ಡೀಟೇಲ್ಸ್ ತಿಳ್ಕೊಳ್ಳೋಣ ಬನ್ನಿ. ಟೆಂಪಲ್ ಲೊಕೇಶನ್ ಶಿವಮೊಗ್ಗ ಟು ಭದ್ರಾವತಿಗೆ ಹೋಗೋ ರೋಡಲ್ಲಿ ನಿಧಿಗೆ ಬರುತ್ತೆ. ನಿಧಿಗೆಯಲ್ಲಿ ಮಲ್ನಾಡ್ ಕ್ಯಾನ್ಸರ್ ಹಾಸ್ಪಿಟಲ್ ಇದೆ. ಇದರ ಆಪೋಸಿಟಲ್ಲೇ ಟೆಂಪಲ್ ಬರೋದು, ಸಾಯಿಬಾಬಾ ಟೆಂಪಲ್. ಇಲ್ಲಿ ಬಸ್ ಫೆಸಿಲಿಟೀಸ್ ಕೂಡ ಇದೆ. ಗೌರ್ಮೆಂಟ್ ಆ್ಯಂಡ್ ಪ್ರೈವೇಟ್ ಬಸ್ ಎರಡೂ ಕೂಡ ಮಲ್ನಾಡ್ ಕ್ಯಾನ್ಸರ್ ಹಾಸ್ಪಿಟಲ್ ಹತ್ರನೇ ಸ್ಟಾಪ್ ಕೊಡುತ್ತೆ. ಅಲ್ಲಿ ಹೇಳ್ಕೊಂಡು ನೀವು ಟೆಂಪಲ್ಗೆ ಹೋಗ್ಬೋದು. ಇದು ಟೆಂಪಲ್ಗೆ ಹೋಗೋ ರೋಡು. ಟೆಂಪಲಿಗೆ ಹೋಗಬೇಕು ಅಂದ್ರೆ ಒಂದು ಅಮೇಝಿಂಗ್ ಫೀಲಿಂಗ್, ಹ್ಯಾಪಿನೆಸ್ ಫೀಲ್ ಆಗುತ್ತೆ. ಬಿಕಾಸ್ ಆ ನೇಚರ್ ಆ ಥರ ಇದೆ ಟೆಂಪಲಿಂದು. ವೆಹಿಕಲ್ ಪಾರ್ಕಿಂಗ್ ಫೆಸಿಲಿಟೀಸ್ ಎಲ್ಲನೂ ಇದೆ. ಟೆಂಪಲ್ ಆಪೋಸಿಟಲ್ಲಿ ಪಾರ್ಕ್ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ, ಇನ್ನು ಪ್ರೊಸೆಸಿಂಗಲ್ಲಿದೆ. ಅದೇನಾದರೂ ಫಿನಿಶಿಂಗ್ ಆಯಿತು ಅಂದರೆ ದ ಅಟ್ಮಾಸ್ಫಿಯರ್ ಆಫ್ ದ ಟೆಂಪಲ್ ಈಸ್ ಅಮೇಝಿಂಗ್. ಬಾಬಾ ಹತ್ರ ಹೋಗಬೇಕು ಅಂದರೆ ಬರೀ ಕೈಯಲ್ಲಿ ಹೋಗಬಾರ್ದು, ಏನಾದ್ರು ತೊಗೊಂಡು ಹೋಗಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ರೋಸ್ ಮತ್ತು ಬಿಸ್ಕೆಟ್ ಇಟ್ಟಿರ್ತಾರೆ. ನೀವು ಏನಾದ್ರು ತೊಗೊಂಡು ಹೋಗ್ಬೋದು. ನಾನು ಕೂಡ ಬಿಸ್ಕೆಟ್ ಮತ್ತು ಫ್ಲವರ್ಸ್ ತೊಗೊಂಡೋಗಿದ್ದೆ. ಇಲ್ಲಿ ಟೆಂಪಲ್ ಸರೌಂಡಿಂಗ್ ನೀಟ್ನೆಸ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ಮುಂದೆ ಹೋಗ್ತಾ ನೋಡಿದ್ರೆ ಆಕಾಶದಿಂದ ಇಳಿದು ಬಂದಿದೆಯೇನೋ ಅಂತ ಅನ್ಕೋಬೇಕು. ಆರ್ಕಿಟೆಕ್ಚರ್ ಅಷ್ಟು ಸೂಪರ್ ಆಗಿದೆ, ತುಂಬ ಚೆನ್ನಾಗಿದೆ. ಟೆಂಪಲ್ ಡಿಸೈನ್ ಬ್ಯೂಟಿಫುಲ್ ಆಗಿದೆ. ಟೆಂಪಲ್ ಓಪನಿಂಗ್ ಟೈಮ್ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ಓಪನ್ ಇರುತ್ತೆ. 6 ಗಂಟೆಗೆ ಪೂಜೆ ಸ್ಟಾರ್ಟ್ ಆಗಿ 12 ಗಂಟೆಗೆ ಮಹಾಮಂಗಳಾರತಿ ಎಕ್ಸಾಕ್ಟಾಗಿ ಸ್ಟಾರ್ಟ್ ಆಗುತ್ತೆ. ಎಲ್ಲ ಡಿವೋಟೀಸ್ ಸೇರಿಕೊಂಡು ಬಾಬಾಗೆ ಪ್ರಾರ್ಥನೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ಬಾಬಾನ ನೋಡೋಕೆ ಖುಷಿ ಆಗುತ್ತೆ. ಆ ವೈಟ್ ಮಾರ್ಬಲ್ ಸ್ಟೋನಿಂದ ಶೈನಿಂಗ್ ಇರುತ್ತೆ. ಮತ್ತು ಬಾಬಾ ಮುಖದಲ್ಲಿ ಆ ಸ್ಮೈಲ್ ನೋಡ್ತಾ ಇದ್ರೆ ಎಲ್ಲೋ ಕಳೆದೋಗ್ಬಿಡ್ತೀವಿ, ಅಷ್ಟು ಚೆನ್ನಾಗಿರುತ್ತೆ. ನಾವು ಪ್ರೇಯರ್ ಮಾಡಬೇಕಾದ್ರೆ ಒಂಥರ ಪಾಸಿಟಿವ್ ವೈಬ್ಸ್ ಅನ್ನೋದಿರುತ್ತೆ. ಮೈಯೆಲ್ಲ ರೋಮಾಂಚನವಾಗುತ್ತೆ. ಮತ್ತು ಎಷ್ಟೇ ಟೆನ್ಷನ್ ಇದ್ರೂ ಕೂಡ ಟೆನ್ಷನ್ ಎಲ್ಲ ಫುಲ್ಲು ರಿಲೀಫ್ ಆಗಿಬಿಡುತ್ತೆ. ಪ್ರೇಯರ್ ಎಲ್ಲ ಮಾಡಿಬಿಟ್ಟು ಮಹಾಮಂಗಳಾರತಿ ಮಾಡ್ತಾರೆ. ಆ ಮಂಗಳಾರತಿ ಮಾಡಬೇಕಾದ್ರೆ ಒಂದು ಪವಾಡ ನಡೆಯುತ್ತೆ. ಏನಪ್ಪ ಅಂದರೆ, ನಾರಾಯಣ ರೂಪದಲ್ಲಿ ಒಂದು ನಾಯಿ ಕೂಗುತ್ತೆ. ಅದು ಮಹಾಮಂಗಳಾರತಿ ಮಾಡೋ ಟೈಮಲ್ಲಿ ಎಕ್ಸಾಕ್ಟಾಗಿ ಕೂಗುತ್ತೆ. ಅದೇ ನಾವು ಬಾಬಾ ಇದ್ದಾರೆ ಅನ್ನೋದಕ್ಕೆ ಪ್ರತ್ಯಕ್ಷ ಸಾಕ್ಷಿ. ಅದಾದಮೇಲೆ ಮಹಾಮಂಗಳಾರತಿ ಆದಮೇಲೆ ನಾಯಿ ಆರಾಮಾಗಿ ಹೋಗಿ ಮಲ್ಕೊಂಡ್ಬಿಡುತ್ತೆ. ಆಮೇಲೆ ಏನು ಸೌಂಡೇ ಮಾಡೋದಿಲ್ಲ ಅದು. ಇಲ್ಲಿ ಪ್ರತಿ ಗುರುವಾರನೂ ವಿಶೇಷವಾಗಿರುತ್ತೆ. ಎಲ್ಲರಿಂದನೂ ಜನಗಳು ಬರ್ತಾರೆ, ಹರಕೆಗಳನ್ನ ತೀರಿಸ್ತಾರೆ. ಏನಾದ್ರು ಕೋರಿಕೆಗಳೇನಾದ್ರು ಇತ್ತು ಅಂದರೆ ಬಾಬಾ ಅದನ್ನೆಲ್ಲ ನೆರವೇರಿಸ್ತಾರೆ ಅನ್ನೋ ನಂಬಿಕೆ ಜನಗಳಿಗಿದೆ. ಇಲ್ಲಿ ಬಾಬಾನ ನೋಡಬೇಕು, ಆಶೀರ್ವಾದ ಪಡ್ಕೋಬೇಕು ಅಂತ ಎಲ್ಲೆಲ್ಲಿಂದನೂ ಜನಗಳು ಬರ್ತಾರೆ. ಜನ ಸಾಗರ ಇರುತ್ತೆ ಅಲ್ಲೆಲ್ಲ. ಹಾಗೆ ಇಲ್ಲಿ ಕೆಳಗಡೆ ಬರ್ತಾ ಧ್ಯಾನ ಮಂದಿರನೂ ಕೂಡ ಇದೆ. ನೀವು ಮೆಡಿಟೇಷನ್ ಎಲ್ಲ ಮಾಡ್ಬೋದು. ಮತ್ತು ವಿಶೇಷ ದಿನಗಳಲ್ಲಿ ಪೂಜಾ ಕೈಂಕರ್ಯಗಳು, ಹೋಮ ಹವನಗಳೆಲ್ಲನೂ ಇಲ್ಲಿ ನಡೆಯುತ್ತೆ. ಇಲ್ಲಿ ನಿಮ್ಮ ಬರ್ತ್ಡೇ, ಮ್ಯಾರೇಜ್ ಆ್ಯನಿವರ್ಸರಿ ಏನಾದ್ರು ಇತ್ತು ಅಂದರೆ ಅಭಿಷೇಕ ಮಾಡಿಕೊಡ್ತಾರೆ. ನಿಮ್ಮ ಹೆಸರಲ್ಲಿ ಅರ್ಚನೆ ಕೂಡ ಮಾಡಿಕೊಡ್ತಾರೆ. ಇಲ್ಲಿ ನಿತ್ಯ ಅನ್ನ ದಾಸೋಹ ಇರುತ್ತೆ. ಬೆಳಗ್ಗೆ ತಿಂಡಿ ಇರುತ್ತೆ. ಮಧ್ಯಾಹ್ನ ಮಹಾಮಂಗಳಾರತಿ ಆದಮೇಲೆ 12 ಗಂಟೆಯಿಂದ 4 ಗಂಟೆವರೆಗೂ ಭೋಜನ ವ್ಯವಸ್ಥೆ ಇರುತ್ತೆ. ಹಾಗೂ ಸಂಜೆ ಲಘು ಉಪಹಾರ ಕೂಡ ಇರುತ್ತೆ. ಇಲ್ಲಿ ನೀವು ನಿಮ್ಮ ಕೈಲಾದಷ್ಟು ಸಹಾಯ ಕೂಡ ಮಾಡ್ಬೋದು. ಬೇಳೆಕಾಳುಗಳು, ದವಸ ಧಾನ್ಯಗಳು, ತುಪ್ಪ, ಡ್ರೈ ಫ್ರೂಟ್ಸ್ ಎಲ್ಲ ಕೊಡ್ಬೋದು. ಇಲ್ಲ ಅಂದರೆ ಇಂತಿಷ್ಟು ಅಮೌಂಟ್ ಕೊಡ್ತೀವಿ ಅಂದರೂ ಕೂಡ ಅಮೌಂಟ್ ಕೂಡ ಕೊಡ್ಬೋದು. ಅನ್ನದಾನಂ ಶ್ರೇಷ್ಠ ದಾನಂ. ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿನಿತ್ಯವೂ ಭಕ್ತಾದಿಗಳು ಬಂದು ಪ್ರಸಾದವನ್ನು ಸ್ವೀಕಾರ ಮಾಡ್ತಾರೆ. ಓವರಾಲ್ ಆಗಿ ಹೇಳಬೇಕು ಅಂದರೆ ಒಂದು ಸಿಸ್ಟಮ್ಯಾಟಿಕ್ ವೇಯಲ್ಲಿ ನೀಟ್ನೆಸ್ಸು, ಅನ್ನದಾಸೋಹ ಎಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಕಮಿಟಿ ಮೆಂಬರ್ಸು. ಆ ಬಾಬಾ ಇನ್ನಷ್ಟು ಶಕ್ತಿ ಕೊಡಲಿ, ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಸೇರಲಿ, ಬಾಬಾನ ಕೃಪೆಗೆ ಪಾತ್ರರಾಗಲಿ, ಎಲ್ಲರ ಆಶೀರ್ವಾದ ಪಡ್ಕೊಳ್ಳಿ ಅಂತ ನಾವು ಕೂಡ ವಿಶ್ ಮಾಡೋಣ. ನೋಡೋದಲ್ಲ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ಇಲ್ಲಿಗೆ ಎಂಡ್ ಅಪ್ ಮಾಡ್ತಾ ಇದ್ದೀನಿ. ನೀವು ಬನ್ನಿ, ನಿಮ್ಮವರನ್ನು ಕರೆ ತನ್ನಿ, ಬಾಬಾ ಆಶೀರ್ವಾದನ ಎಲ್ಲರೂ ಪಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಸಾಯಿರಾಮ್.